ನಮಸ್ಕಾರ. ಕರ್ನಾಟಕ ಗಿಚ್ಚಿ ಗಿಲಿ ಗಿಲಿ ಗಿಲ್ಲಿ ಕಾವ್ಯ ಒಂದೇ ಕಾರಿನಲ್ಲಿ ಎಂಟ್ರಿ. ಮಳವಳ್ಳಿ ದಗದಗ ಕಿಲ ಕಿಲ ಚಕ ಚಕ ಅಬಾಬಾಬಾಬಾಬಾಬಾ ಒಂದೇ ಡ್ರೆಸ್ನಲ್ಲಿ ಎಂಟ್ರಿ. ಗಿಲ್ಲಿ ಕಾವ್ಯ ಈ ಜೋಡಿಯನ್ನು ನೋಡ್ಲಿಕ್ಕೂ ಕೂಡ ಕಣ್ಣು ಸಾಲದು, ಎರಡು ಕಣ್ಣು ಸಾಲದು. ಅಬಾಬಾಬಾಬಾಬಾ ಏನು ಸ್ವಚ್ಛಂದ, ಏನು ಡ್ರೆಸ್ಸು, ಏನು ಸೊಂದಸ. ಅಬಾಬಾಬಾಬಾಬಾ ಅದರ ಸಂತೋಷಕ್ಕೆ ಪಾರನೇ ಇಲ್ಲ, ಎರಡೂ ಕಣ್ಣುಗಳು ಸಾಲದು. ಅದೂ ಮೀರು ಅವನ ಕಾವ್ಯ ಬಂದು ಗಿಲ್ಲಿಗೆ ಕೇಕ್ ತಿನ್ನಿಸಿರುವಂಥ ಸನ್ನಿವೇಶ ಅಂತೂ ಕಣ್ಣು ನೋಡಾಕ ಅಬಾಬಾಬಾಬಾಬಾ ಸಾರ್ಥಕತೆ ಜೀವನ ಅನ್ಸ್ಬಿಡುತ್ತೆ. ಅಷ್ಟು ಸಂತೋಷ ಆಗಿಬಿಟ್ಟೈತೆ. ನಾವು ನಿಜವಾದ ಜೀವನದ ನಮ್ಮ ಹುಡುಗಿನೇ ಬಂದು ಕೇಕ್ ತಿನ್ನಿಸಿದ್ರು ಅಷ್ಟು ಖುಷಿ ಆಕತ್ತಿಲ್ಲ, ಗೊತ್ತಿಲ್ಲ. ಅವರಿಬ್ಬರು ಮಾತ್ರ ಕೇಕ್ ತಿಂದಿದ್ದು ಗಿಲ್ಲಿ ಆಶ್ಚರ್ಯ ಆಗಿ ಬಾಯಾಗಿ ಇಟ್ಕೊಂಡಿದ್ದು ಎರಡೂ ನೋಡಿ ಕಣ್ಣಂತೂ ಪೂರ ತಂಪಾಗಿ ಹೋಗ್ಬಿಟ್ಟವ. ಅಬಾಬಾಬಾ ಡ್ರೆಸ್ಸು, ಆ ಹೂ, ಆ ಮೈ ತುಂಬ ಸೀರೆ ನುಟ್ಟಿರುವಂತಹ ಇವತ್ತಿನ ನವಯುಗದ ಹುಡುಗಿ. ಇವು ಯಾವರ ಫಂಕ್ಷನಿಗೆ ಬರ್ರಿ ಅಂತ ಅರ್ಧಂಬರ್ಧ ಪ್ಯಾಂಟ್ ಹಾಕ್ಕೊಂಡು ಅರ್ಧಂಬರ್ಧ ಟಿ ಶರ್ಟ್ ಹಾಕ್ಕೊಂಡು ಬಂದುಬಿಡ್ತಾವ. ಆದರೆ ಎಷ್ಟು ಸ್ವಚ್ಛಂದವಾಗಿ ಕನ್ನಡದ ಸಂಸ್ಕೃತಿ ಹೆಣ್ಣು, ಕನ್ನಡದ ಮಾನ ಮರ್ಯಾದೆ ಗೌರವ ಇರುವಂಥ ಮನೆತನದ ಹೆಣ್ಣು ಹೆಂಗೆ ಬರಬೇಕು ಹಂಗೆ ಬಂದುಬಿಟ್ಟಾಳ ಕಾವ್ಯ. ಅದೇ ರೀತಿ ಜೊತೆಗೆ ನಮ್ಮ ಗಿಲ್ಲಿ ಕೂಡ ಅವ ಹೆಂಗಿದ್ರು ಟಾಪೆ. ಅದು ಮಳವಳ್ಳಿ ಒಳಗೆ ಬಂದುಬಿಟ್ಟನ. ತಮ್ಮ ಊರು, ತಮ್ಮ ತವರು ಮನೆ, ತಮ್ಮ ತಾಲೂಕು ಏನು ಗಿಚ್ಚಿ ಗಿಲ್ಲಿ ಬಂದಿದ್ದ ರೂಪ ನೋಡಿತಪ್ಪ ಅಂದ್ರೆ ಹಂಗ ಎಗರಿ ಒಂದು ಕಿಸ್ ಕೊಟ್ಟು ಬಿಡ್ಬೇಕ. ಹಂಗ ಇದನ್ನು ಹೆಂಗಿದ್ರು ಲೋಕಲ್ ಲುಕ್ ಅದ, ಲೋಕಲ್ ಬಾಡಿ, ಲೋಕಲ್ ಹುಡುಗ, ಲೋಕಲ್ ಊರ. ಅಬಾಬಾಬಾಬಾ ಮಳವಳ್ಳಿ ಒಳಗೆ ಅವನಂತ ಮಂಡ್ಯದ ಗಂಡು ಮತ್ತೊಬ್ಬವೆಲ್ಲ ಆ ರೇಂಜಿಗೆ ಕಾವ್ಯಾಳನ ಜೊತೆಗೆ ಕರ್ಕೊಂಬಂದಾನ. ಎಲ್ಲದಕ್ಕಿಂತ ವಿಶೇಷವಾಗಿ ನಾ ಮೊದಲ ನಿಮ್ಗೆ ಹೇಳಿದ್ದೆ, ಈ ಮದರ್ ಗೋಲ್ಡನ್ ಡೈಮಂಡ್ಸ್ ಎನ್ನುವಂಥ ಅಂಗಡಿ ಓಪನಿಂಗ್ ಆದ ಆಗಸ್ಟ್ 16ಕ್ಕೆ ಕಾವ್ಯ ಗಿಲ್ಲಿ ಬಂದೇ ಬರ್ತಾರೆ. ಇದು ಮಾತ್ರ ಶತಸಿದ್ಧವಾಗಿರ್ತಕ್ಕಂಥ ಹೆಸರಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಅದೇ ರೀತಿ ಆಗಿಬಿಡ್ತು. ಇಬ್ಬರು ಬಂದರು ನಿನ್ನ ಕೋಡೆ ಒಂದೇ ಕಾರ್ನೊಳಗೆ ಬರ್ತಾರ. ಜನ ಅಬಾಬಾಬಾಬಾ ರೊಚ್ಚಿಗೆ ಎದ್ದು ಬಿಟ್ಟಾರ. ಗಿಲ್ಲಿ ಕಾವು ಅಂತ ಹೂವು ಕತ್ತಿ ಬಿಟ್ಟಾರ. ಜನಸಂದಣಿ ಫುಲ್ಲು ಮೆರೆದು ಬಿಟ್ಟೈತೆ. ಆ ನೋಡಕ್ಕೆ ಎರಡು ಹಣ್ಣು ಹಬ್ಬ ಕಾಣಿಸಂಗಿಲ್ಲ. ಇವತ್ತೆಲ್ಲರೂ ಪಂಚಮಿಗೆ ತಮ್ಮ ಹುಡುಗಿಯರು ಬಂದಿರ್ಬೋದು, ಹಾಲು ಹಾಕಕ್ಕ ಹೊಸ್ದಾಗಿ ಮದುವೆ ಆಗಿ ಓದೋರು ಬಂದಿರ್ತಾರೆ. ಆದ್ರೆ ಅದರ ವಿಚಾರಕ್ಕಿಂತ ಇವತ್ತು ಅವ್ರ ಹುಡುಗಿಯರು ನೋಡೋದು ಬಿಟ್ಟು ಗಿಲ್ಲಿ ಕಾವ್ಯ ಜೋಡಿ ನೋಡಕ್ಕೆ ಬಂದುಬಿಟ್ರೆ ಎಲ್ಲರೂ. ಯಾಕಪ್ಪ ಅಂದ್ರೆ ಈ ನಾಗರ ಪಂಚಮಿ ಒಳಗೆ ಮತ್ತು ಹೊಸ್ದಾಗಿ ಮದುವೆ ಓದೋರು, ಇವು ಚಿಂತಿ ಒಳಗೆ ಬಿದ್ದು ಹುಡುಗರು, ಇವತ್ತು ಹಬ್ಬ ಏನೈತಲ್ಲ ನಾಗರ ಪಂಚಮಿಗೆ ಏನೈತಲ್ಲ ಇವ್ರು ಎಲ್ಲರೂ ಬಂದಿರ್ತಾರೆ. ಯಾಕಪ್ಪ ಅಂದ್ರೆ ಹೊಸ್ದಾಗಿ ಮದುವೆ ಆದವ್ರು ಎಲ್ಲರೂ ಹಾಲು ಹಾಕ್ಬೇಕಂತ, ಗಂಡ ಹೆಂಡತಿ ಸೇರಿ ನಾಗಪ್ಪಗೆ ಹಾಲು ಹಾಕ್ಬೇಕಂತೇಳಿ ಅದು ವಿಚಾರ ಅದ. ಆ ವಿಚಾರಕ್ಕೋಸ್ಕರ ಇವ್ರು ಎಲ್ಲರೂ ಬಂದಿರ್ತಾರೆ. ಇವತ್ತೇದು ಎಲ್ಲರಿಗೂ ಒಂದು ರೀತಿಯಿಂದ ಹಬ್ಬ. ಆದ್ರೆ ಗಿಲ್ಲಿ ಅಭಿಮಾನಿಗಳಿಗೆ ಮತ್ತು ಕಾವ್ಯ ಜೋಡಿ ಅಭಿಮಾನಿಗಳಿಗೆ ಮತ್ತೊಂದು ಹಬ್ಬ. ಅವನು ಬೆಂಕಿ ಗುರು ಬೆಂಕಿ. ಈ ಕೇಕ್ ತಿನ್ನಿಸಿರುವಂಥ ಸನ್ನಿವೇಶ ಅಂತೂ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಿಲ್ಲ. ಅಬಾಬಾಬಾಬಾಬಾ ಎಷ್ಟು ಸಂತೋಷ ಆಗೈತಪ್ಪ ಅಂದ್ರೆ ಗಿಲ್ಲಿ ಕೇಕ್ ತಿಂದವ. ಆದ್ರೆ ಸ್ವೀಟ್ ನನಗೆ ಮುಟ್ಟೈತೆ ಅಂದ್ರೆ ಎಷ್ಟರ ಮಟ್ಟಿಗೆ ಖುಷಿಯಾಗಿರಬೇಡ, ನನ್ನಂಥ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಖುಷಿ ಪಟ್ಟಿರಬೇಡ. ಅದರಲ್ಲೂ ಒಂದು ವಿಚಾರವನ್ನು ಮಾಡ್ರಿ ನೀವು, ಡ್ರೆಸ್ ಕೂಡ ಮ್ಯಾಚಿಂಗ್ ಐತೆ. ನೀವು ಯಾರು ಗಮನಿಸಿರಿಲ್ಲ ಬಿಟ್ಟಿರಲಿಲ್ಲ ಗೊತ್ತಿಲ್ಲ. ಆದ್ರೆ ಅವರಿಬ್ಬರು ಸೀರೆ ಉಟ್ಕೊಂಡು ಬಂದಾಳ ಕಾವ್ಯ. ಆಕೆಯ ಕುಬುಸವನ್ನ ಮ್ಯಾಚಿಂಗ್ ಹೋಲುವಂಥ ಅಂಗಿಯನ್ನ ಗಿಲ್ಲಿ ಹಾಕೊಂಡ್ಬಂದಾನ. ಹೆಂಗೆ ಬಂದಾನಪ್ಪ ಅಂತಂತಂದ್ರೆ ಇವತ್ತು ಒಬ್ಬ ಒಳ್ಳೆ ಸ್ಟೈಲಿಶ್ ವ್ಯಕ್ತಿ ಬಂದಂಗೆ ಬಂದಾನ. ಆಕೆ ಕೂಡ ಕೆಂಪು ಸೀರೆ, ಕೆಂಪು ಮತ್ತು ಒಂದು ಸ್ವಲ್ಪ ಹಳದಿ ಮಿಕ್ಸ್ ಇರುವಂತಹ ಒಂದು ಸೀರೆ, ಅದ್ಭುತವಾಗಿರುವಂಥ ದೇವಿ ಕಣ್ಣಂಗೆ ನನ್ನ ಕಣ್ಣಿಗಂತೂ ಕಾಣಿಸಿದ್ಲಪ್ಪ. ಯಾರ್ಯಾರ ಕಣ್ಣಿಗೆ ಹೆಂಗೆ ಕಾಣಿಸಿರೋ ಗೊತ್ತಿಲ್ಲ. ಅದು ಬಿಟ್ಬಿಡ್ರಿ, ಈಗ ಮದರ್ ಗೋಲ್ಡನ್ ಡೈಮಂಡ್ಸ್ಗೆ ಓಪನಿಂಗ್ ಬಂದಿರತಕ್ಕಂಥ ಗಿಲ್ಲಿ ಅಲ್ಲಿ ಏನೇನು ಮಾತಾಡಿದೆ, ಹೆಂಗೆ ಮಾತಾಡಿದ, ಜನಗಳು ಹೆಂಗೆ ರಿಯಾಕ್ಷನ್ ಕೊಟ್ಟರು, ಅಬಾಬಾಬಾ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ವಿಚಾರ. ಇಲ್ಲಿ ಏನಪ್ಪ ಅಂದ್ರೆ ಮೊಟ್ಟ ಮೊದಲಿಗೆ ಕಾರಿಂದ ಇಳಿದಿದ್ದ ಜನ ಒಂದು ಬೇಜಾರು ಅನಿಸ್ತಪ್ಪ ಅಂದ್ರೆ ಈ ಗೋಲ್ಡನ್ ಡೈಮಂಡ್ಸ್ನವ್ರು ಬಾಡಿ ಗಾರ್ಡ್ಸ್ನ ಇಟ್ಟಿಲ್ಲ. ಯಾಕಪ್ಪ ಜನ ಅಭಿಮಾನದ ಅತಿರೇಕದೊಳಗೆ ಮೈ ಮೇಲೆ ಬಿದ್ದು ಬಿಡ್ತಾರ, ಮೈ ಹಿಡಿದು ಹೇಳ್ತಾರ, ಪ್ಯಾಂಟ್ ಚಡ್ಡಿ ಎಳೆದು ಬಿಟ್ಟಿರಿ ಅಂತೇಳಿ ಗಿಲ್ಲಿನಲ್ಲಿ ಕಾಮಿಡಿ ಮಾಡ್ದ. ಅಂದ್ರೆ ಅಷ್ಟರ ಮಟ್ಟಿಗೆ ಜನಸಂದಣಿ ಬಂದುಬಿಟ್ಟಿತ್ತು. ಅಲ್ಲಿ ಇನ್ನೂ ಸ್ವಲ್ಪ ಕೂಡ ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇಡಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಅಲ್ಲಿ ಅಷ್ಟು ಜನ ಬಂದುಬಿಟ್ಟಿದ್ರು. ಅದನ್ನು ಅರ್ಥ ಮಾಡ್ಕೊರಿ ಮರ. ದಯವಿಟ್ಟು ಯಾವಾಗಲೂ ಗಿಲ್ಲಿ ಕಾವ್ಯ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರಿಬ್ಬರ ಜೋಡಿ ಮುಖಾಂತರ ಕರ್ನಾಟಕವನ್ನು ಮನೋರಂಜಿಸಿದಂತಹ ಮತ್ತು ಕರ್ನಾಟಕದ ಸೊಸೆ, ಕರ್ನಾಟಕದ ಮಗಳು, ಕರ್ನಾಟಕದ ಅಳಿಯ, ಕರ್ನಾಟಕದ ಮಗ ಅನ್ನುವಷ್ಟರ ಮಟ್ಟಿಗೆ ಅವರಿಬ್ಬರು ಬೆಳೆದಾರ. ಅವರಿಬ್ಬರನ್ನ ಎಲ್ಲಾರ ಕರೆಸುವಂತಕ್ಕಿಂತ ಮುಂಚೆ ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಕೊಡ್ಬೇಕನ್ನೋದನ್ನ ಆಲೋಚನೆ ಮಾಡ್ರಿ. ಸೊ ಅದೆಲ್ಲ ಬಿಟ್ಟು ಇನ್ನೇ ಸ್ಟೇಜ್ ಮ್ಯಾಗ ಬಂದರು ಒಬ್ರನ್ನೊಬ್ರು ಕೈ ಹಿಡ್ಕೊಂಡು ಒಬ್ರನ್ನೊಬ್ರು ಮಾತಾಡ್ಕೊಂತ ಒಂದೇ ಕಾರ್ನೊಳಗೆ ಬರ್ತಾರಂತ ನಾನು ಮೊದಲೇ ಹೇಳಿದ್ದೆ. ಮತ್ತು ಅದಕ್ಕಿನ ವಿಚಾರ ಮುಂಚೆನೂ ಹೇಳಿದ್ದೆ. ಕಡೆಗೂ ಮಳವಳ್ಳಿ ತಾಲೂಕು ಎನ್ನುವಂಥದ್ದು ಗಿಲ್ಲಿ ಅತ್ತವರವನ ಅಲ್ಲಿಗೆ ಬಂದಿದ್ದ ಗಿಲ್ಲಿ ಸ್ಟೇಜ್ ಮ್ಯಾಗ ಏರಿದ್ದ ಮಾತಾಡ್ತಾನೆ. ಈ ಮಳವಳ್ಳಿಗೆ ನಾ ಅಳಬ ಆಗ್ಬಿಟ್ಟಿನಿ. ಇಲ್ಲಿ ಮೊದಲೆಲ್ಲ ಕಾಲೇಜ್ ಓದ್ತಿದ್ದೆ, ಇಲ್ಲೊಂದು ಹಾಸ್ಟೆಲ್ ಇತ್ತು, ನಮ್ಮೂರಿಗೆ ಬಂದಿನಿ. ಫಸ್ಟ್ ಫುಲ್ ಖುಷಿ ಆಗಿಬಿಡುತ್ತೆ. ಸೊ ಹಂಗಾಗಿ ಹೊಸ ಬಟ್ಟೆ ಹೊಸ ಪ್ಯಾಂಟ್ ಹಾಕೊಂಡ್ಬಂದಿನಿ. ಇಷ್ಟು ಟೈಟಾಗಿ ನಾ ಎಲ್ಲಿಗೂ ಬರಂಗಿಲ್ಲ, ಇಷ್ಟು ಕಡಕಾಗಿ ನಾ ಎಲ್ಲಿಗೂ ಬರಂಗಿಲ್ಲ. ಇದು ನಮ್ಮೂರು, ನಮ್ಮ ಮನೆ, ನಾವು ತವ್ರ ಮನೆ, ಬಂದು ನೋಡ್ರಿ ಹೆಂಗೆ ಕಾಣಕತ್ತೇನೆ ಅಂತಂದು ಆ ವಿಚಾರದೊಳಗೆ ಒಂದು ಉದಾಹರಣೆ ಹೇಳಿದ. ಅದ್ರ ಜೊತೆ ನನಗೆ ಏನು ಬೇಜಾರಪ್ಪ ಅಂದ್ರೆ ಇಲ್ಲಿ ಅಂಗಿ ಪ್ಯಾಂಟ್ ಎಲ್ಲ ಇಳ್ಕೊಂಡು ಹಳೆ ಕತ್ತಿ ಬಿಟ್ಟಿರಪ್ಪ ಅಂತ ಮತ್ತೊಂದು ಕಾಮಿಡಿ ಮಾಡ್ತಾನೆ. ಅಗ್ಗೋ ನೀನು ಕೋಡೆ. ಅದಾದ ನಂತರ ಅಲ್ಲಿರುವಂಥ ಗೋಲ್ಡನ್ ಡೈಮಂಡ್ಸ್ ಸರ್ ಅದೇನು ಲಕ್ಕಿ ಡ್ರಾವನ್ನು ಮಾಡಿದ್ರೆ ಏನು ಗೊತ್ತಿಲ್ಲ, ಒಂದು ಲಕ್ಕಿ ಡ್ರಾ ಒಳಗೆ ಇಟ್ಟಿದ್ರು. ಆ ಲಕ್ಕಿ ಡ್ರಾದೊಳಗೆ ಎತ್ತುವಂಥ ಸಂದರ್ಭದೊಳಗೆ ಯಾರಿದಾರು ನೋಡ್ರಿ ಅಂತಂದ್ರೆ ಗಿಲ್ಲಿ ಮಳವಳ್ಳಿ ನಟ ಅಂತ ಹೇಳ್ದ, ಆ ಗಿಲ್ಲಿ ದಡದೂರು ಅಂತ ಹೇಳ್ದ.
ಅಂದರೆ ತನ್ನ ಹೆಸರು ಕೂಡ ಹೇಳ್ಕೊಂಬಿಟ್ಟು ಅಂದರೆ ಜನ ಅಲ್ಲಿರುವಂಥ ಜನಕ್ಕೆ ಏನು ಬೇಕು ಅಷ್ಟು ಬಿಸಿಲಾದ ಅಷ್ಟು ಮಳೆ ಬರುವಂಥ ಸೂಚನೆ ಅದಾದರೂ ಕೂಡ ಜನ ಫುಲ್ ರೊಚ್ಚಿಗೆ ಅದು ಗಿಲ್ಲಿಯನ್ನು ನೋಡಕತ್ತಬಿಟ್ಟಾರ. ಕಾವ್ಯ ಅಂತೂ ಎಷ್ಟು ಸುಂದರಾಂಗಿ ಅನ್ನುವಂಥದ್ದನ್ನು ಇವತ್ತು ಕೂಡ ನೀವು ಮತ್ತೊಮ್ಮೆ ನೋಡ್ಬೋದು. ಯಾಕಪ್ಪ ಅಂದ್ರೆ ಆಕೆ ಒಂದು ಸಂಸ್ಕೃತದ ಸುರಸುಂದರಿ ಅಂತ ಅನ್ಬೋದು. ಸುರಸುಂದರಿಗಳಿದ್ದಾರೆ ಈಗಿನಕ್ಕಿಂತ ಸುಂದರದೇವ, ಆದ್ರೆ ಅವೆಲ್ಲ ಸುಂದರಿ ಇರ್ಬೋದು, ಸುಂದರದೇವ ಅವಕ್ಕ ತಲೆ ಬರಬರಿಲ್ಲ, ಅವಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋದಾಗ ಗೊತ್ತಿಲ್ಲ, ಅರ್ಧಂಬರ್ಧ ಪ್ಯಾಂಟ್ ಹೊಕ್ಕೊಂಡು ಬಂದುಬಿಡ್ತಾವ. ಆದರೆ ಸಂಸ್ಕೃತದೊಳಗೆ ಹುಟ್ಟಿರುವಂಥ ಹೆಣ್ಣು ಮಗಳಪ್ಪ ಅಂದ್ರೆ ಕಾವ್ಯ. ಆಕೆಯ ಬಗ್ಗೆ ಮತ್ತಷ್ಟು ಅಭಿಮಾನ ಜಾಸ್ತಿ ಆಗ್ಬಿಡುತ್ತೆ. ನಮಗೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರುವಂಥ ಹೆಣ್ಣು, ಅದು ಮತ್ತು ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರುವಂತಹ ನಟಿ. ಈ ನಟಿಯರಲ್ಲಿ ಭಾಳಷ್ಟು ಜನ ಮೈ ತುಂಬ ಬಟ್ಟೆ ಹಾಕ್ಕೊಂಬರೋದು ಕಾಣಂಗಿಲ್ಲ. ನಾನು ಒಂದು ರಚಿತಾ ರಾಮ್ ಅವ್ರು ನೋಡೀನಿ, ಮತ್ತು ಅದ್ರ ಜೊತೆಗೆ ಈಗ ಪ್ರಸ್ತುತ ಬೆಳೆಯುತ್ತಿರುವಂಥ ನಟಿಯರಲ್ಲಿ ಕಾವ್ಯ ಒಬ್ಬಳನ್ನು ನೋಡಿನಿ. ಅದು ಬಿಟ್ಟರೆ ಮತ್ತೆ ಯಾರನ್ನೂ ನೋಡಿಲ್ಲ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಕತ್ತೀನಿ. ಅದಾದ ನಂತರ ಮತ್ತೆ ಇಲ್ಲಿ ಏನೋ ಟೇಪ್ ಕಟ್ ಮಾಡ್ಬೇಕಂತ ಕಟ್ ಮಾಡಿ ಬಿಡ್ಬಿಡ್ತೀನಿ ಇರ್ರಿ ಅಂತ ಜನ ಕೇಳಬಾರ್ದು. ಒಟ್ಟು ನಗುತ್ತಾರ, ಖುಷಿ ಪಟ್ಟುಬಿಟ್ರೆ ಅವ್ರ ಖುಷಿಗೆ ಮತ್ತೊಂದು ಏನಿಲ್ಲ, ಅಷ್ಟರ ಮಟ್ಟಿಗೆ ಖುಷಿ ಆಗಿಬಿಡುತ್ತೆ. ಆ ಕೇಕ್ ತಿನ್ನಿಸುವಂಥ ಸನ್ನಿವೇಶ, ಎರಡು ಕಣ್ಣು ಸಾಲಲ್ರಿ ನಿಜವಾಗ್ಲೂ. ಅದ್ರ ಬಗ್ಗೆ ಏನು ಹೇಳ್ಬೇಕಂತಾನೆ ಆ ಖುಷಿ ಒಳಗೆ ಗೊತ್ತಾಗ್ತಿಲ್ಲ. ಇನ್ನು ಇವ್ರಿಗೆ ಮಳವಳ್ಳಿಯಿಂದ ಏನೋ ಅವರು ಗಿಲ್ಲಿಯ ಮನೆಗೆ ಹೋಗ್ತಾರೋ ಇಲ್ಲ ಗಿಲ್ಲಿ ಅಕ್ಕ ತಂಗಿಯರ ಮನೆ ಅದಾದ ಎಲ್ಲಿಗೆ ಹೋಗ್ಯಾರ ಅದು ಏನಾರ ಅಪ್ಡೇಟ್ ಸಿಗ್ತೇಪ್ಪ ನಂಗೆ ಖಂಡಿತವಾಗ್ಲೂ ಮತ್ತೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾನೆ. ಇವರಿಬ್ಬರು ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಮತ್ತಷ್ಟು ಜನರಿಗೆ ಹತ್ರ ಹಾಕತ್ಬಿಟ್ರೆ. ಯಾಕಪ್ಪ ಅಷ್ಟರ ಮಟ್ಟಿಗೆ ಪ್ರೀತಿ, ಅಷ್ಟರ ಮಟ್ಟಿಗೆ ಪ್ರೇಮ, ಅಷ್ಟರ ಮಟ್ಟಿಗೆ ಗೌರವ. ನಾ ಎಲ್ಲೂ ಕೂಡ ವಿಚಾರ ಮಾಡಿದ್ರೆ ಒಂದು ತುತ್ತು ಕೂಡ ಊಟ ನೀಡಿರುವಂಥದ್ದು ನಾವು ಎಲ್ಲೂ ಕೂಡ ಕಂಡಿರಲಿಲ್ಲ ಕಾವ್ಯಾಳನ್ನ. ಬಟ್ ಈಗ ಕಾವ್ಯಾಳನ್ನ ಎಷ್ಟರ ಮಟ್ಟಿಗೆ ಗಿಲ್ಲಿ ಸ್ನೇಹ ಬೆಳೆದೈತಪ್ಪ ಅಂದ್ರೆ, ಸ್ನೇಹನೇ ಇರಬಹುದು, ಪ್ರೀತಿನೇ ಇರ್ಬೋದು, ಸುಡುಗಾಡು ದುನಿ ಇರ್ಬೋದು, ಒಟ್ಟು ಅವರಿಬ್ಬರು ಜೊತೆಗೆ ಇರಬೇಕು, ಅವರಿಬ್ಬರು ನೋಡ್ತಿರ್ಬೇಕು, ಅವರಿಬ್ಬರು ನಗುತ್ತಿರ್ಬೇಕು, ಅವರಿಬ್ಬರು ಒಂದೇ ವೇದಿಕೆ ಮೇಲೆ ಇರ್ಬೇಕಂತಕ್ಕಂಥದ್ದೇ ನಮ್ಮ ಅಭಿಮಾನಿಗಳ ಆಶಯ. ಅದೇ ಆಶಯದಂಗೆ ಇವತ್ತೇನರ ಕಾವ್ಯ ಗಿಲ್ಲಿಗೆ ತಿನ್ನಿಸಿಬಿಡ್ತಾಳೆ. ಅಚಾನಕ ಗಿಲ್ಲಿಗೂ ಕೂಡ ಗೊತ್ತಿಲ್ಲ ಕಾವ್ಯ ನನಗೆ ಕೇಕ್ ತಿನ್ನಿಸ್ತಾಳೆ ಅಂತೇಳಿ, ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಅವರಿಬ್ಬರ ಸ್ನೇಹ ಬೆಳೆದು ಬಿಟ್ಟೈತೆ, ಅವರಿಬ್ಬರ ಪ್ರೀತಿ ಬೆಳೆದು ಬಿಟ್ಟೈತೆ, ಅವರಿಬ್ಬರ ನಂಬಿಕೆ ಮನಸ್ಸಿನೊಳಗೆ ಬೆಳೆದು ಕುಂತು ಬಿಟ್ಟೈತೆ. ಬಾಬಾ ಅದರ ಬಗ್ಗೆ ಹೇಳಕ್ಕೂ ಮಾತಿಗೆ ಸಾಲವಲ್ತು, ಆ ಕನ್ನಡ ಪದಗಳು ಸಾಲವಲ್ತು. ಆ ಜೋಡಿ ಬಗ್ಗೆ ಏನು ಹೇಳಮ್ಮ? ಯಾವ ಕೋಡಿಯ ಕಣ್ಣುಗಳು ಕೂಡ ಆ ಜೋಡಿಯ ಮೇಲೆ ಬೀಳದಿರಲಿ, ಸುಖ ಸಂತೋಷ ನೆಮ್ಮದಿ ಜೀವನದ ತುಂಬ ಸದಾ ಹರಿಯುತ್ತಿರಲಿ, ಮತ್ತು ಜೀವನದುದ್ದಕ್ಕೂ ಅವರಿಬ್ಬರು ಕೂಡ ಜೋಡಿಯಾಗಿ ಬಾಳುತ್ತಿರಲಿ. ಜೋಡಿಯಾಗಿ ಬಾಳದಿದ್ದರೂ ಸಹ ಸ್ನೇಹಿತರಾಗಿ ಬಾಳುತ್ತಿರಲಿ. ಮುಂದೆ ದಿನ ಕರ್ನಾಟಕದಲ್ಲಿ ಮನೆ ಮಗಳಾಗಿ, ಕರ್ನಾಟಕದಲ್ಲಿ ಗಿಲ್ಲಿಯ ಮಡದಿಯಾಗಿ, ಅಥವಾ ಗಿಲ್ಲಿ ಆಕೆಯ ಪತಿಯಾಗಿ, ಅದು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆಗಬೇಕಂತಕ್ಕಂಥದ್ದು ಹಲವಾರು ಅಭಿಮಾನಿಗಳ ಆಸೆ. ಆ ಆಸೆಯಂತ ಜೀವನ ನಡೆಯಲಿ ಅಂತ ಹಾರೈಸ್ತೀವಿ. ಅಷ್ಟು ಬಿಟ್ಟರೆ ಮತ್ತೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಭಿಮಾನಿಗಳು. ಯಾಕಪ್ಪ ನಮ್ಗೆ ಏನು ಅನಿಸ್ತದೆ ಅದನ್ನು ಹೇಳಿಬಿಡೋರು ನಾವು. ಈ ಬಿಲ್ಡಪ್ ಕೊಡಕ್ಕೆ ಬರೋಂಗಿಲ್ಲ. ಬೇರೆಯವ್ರು 100 ರೀತಿ ಮಾತಾಡಲಿ, ನೆಗೆಟಿವ್ ಕಮೆಂಟ್ ಹಾಕೋರು 100 ರೀತಿ ಮಾತಾಡಲಿ. ಒಟ್ಟಿನಲ್ಲಿ ಅವರಿಬ್ಬರು ಒಂದೇ ಕಾರಿನೊಳಗೆ ಬಂದಾರ, ಒಂದೇ ಡ್ರೆಸ್ ಮ್ಯಾಚಿಂಗ್ನೊಳಗೆ ಬಂದಾರ. ಆ ಕೇಕ್ ತಿನ್ನಿಸುವಂಥ ಸನ್ನಿವೇಶ ಅಂತೂ ನಾನು ಮೊದಲೇ ಹೇಳಿದೆ. ಅದರ ಬಗ್ಗೆ ಏನು ಹೇಳೋಕ್ಕೂ ಕೂಡ ನನಗೆ ಅಷ್ಟೊಂದು ಕ್ಯೂರಿಯಾಸಿಟಿ, ಅಷ್ಟು ಪದೇ ನೋಡ್ಬೇಕು ಅನ್ಸುತ್ತೆ ಆ ಕೇಕ್ ತಿನ್ನಿಸುವಂಥದ್ದು. ಅದು ಕೂಡ ಈಗ ಎಲ್ಲ ಕಡೆ ಟ್ರೋಲ್ ಆಗಕತ್ತೈತೆ. ಅದು ಮುಂದಿನ ನಿರ್ಮಾಣಗಳು ಎಷ್ಟರ ಮಟ್ಟಿಗೆ ಫೇಮಸ್ ಆಗುತ್ತೆ ಗೊತ್ತಿಲ್ಲ. ಇನ್ನು ವಿಚಾರ ಏನಪ್ಪ ಅಂದ್ರೆ, ಹೊಸ ವಿಚಾರ ಏನಪ್ಪ ಅಂದ್ರೆ, ಈಗ ಗಿಲ್ಲಿಯ ಮನೆಗೆ ಹೋಗ್ಬೋದಾ ಅಥವಾ ಗಿಲ್ಲಿ ಅಕ್ಕ ತಂಗಿಯರ ಮನೆಗೆ ಹೋಗ್ಬೋದು, ಗಿಲ್ಲಿಯ ಮನೆಗೆ ಹೋಗ್ಬೋದು ಅಂತಕ್ಕಂಥದ್ದು ಬಹುತೇಕ ಖಚಿತವಾಗಿರುವಂಥ ಮಾಹಿತಿ. ಈಗ ಇನ್ನೇನೇನು ಮುಂದೆ ಫೋಟೋಗಳು ಹರಿದಾಡ್ತಾವೆ ಗೊತ್ತಿಲ್ಲ. ಒಟ್ಟು ಇವರಿಬ್ಬರಲ್ಲಿ ಮಾತ್ರ ಸ್ನೇಹ ಭಾಳಷ್ಟು ಗಟ್ಟಿಯಾಗೈತಿ. ಯಾವುದೇ ಬಿಗ್ ಬಾಸ್ ಮನೆಯೊಳಗೂ ಕೂಡ ಇಷ್ಟು ಗಟ್ಟಿಯಾಗಿರುವಂಥ ಸ್ನೇಹ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿರುವಂಥ ಸ್ನೇಹ ಇವರಿಬ್ಬರ ಮಧ್ಯೆ ಬೆಳೆದೈತೆ. ಇವರಿಬ್ಬರು ಕೂಡ ಕರ್ನಾಟಕದ ಬಲು ಸುಂದರ ಜೋಡಿ ಅನ್ನುವಷ್ಟರ ಮಟ್ಟಿಗೆ ಹೊಂಟ್ಬಿಡುತ್ತೆ. ಯಾಕಪ್ಪ ಅಂದ್ರೆ ವಿರಾಟ್ ಕೊಹ್ಲಿ, ಅನುಷ್ಕಾ ಶೆಟ್ಟಿ ಯಾವ ರೀತಿ ಮಟ್ಟಿಗೆ ಇವತ್ತು ಭಾರತ ದೇಶದೊಳಗೆ ಹೆಸರು ಮಾಡ್ಯಾರ, ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಇವ್ರು ಹೆಂಗೆ ಹೆಸರು ಮಾಡ್ಯಾರ, ಅದರ ಜೊತೆಗೆ ಇವಾಗ ಗಿಲ್ಲಿ ಮತ್ತು ಕಾವ್ಯ ಆ ರೇಂಜಿಗೆ ಹೊಂಟಾರ ಅಂತಕ್ಕಂಥ ಸುದ್ದಿ ಬರಾಕತ್ತೈತಿ. ಯಾವುದೋ ಒಂದು ಟ್ರೋಲ್ ಪೇಜ್ನೊಳಗೆ ನೋಡಿದೆ. ಆ ಗಿಲ್ಲಿ ಮತ್ತು ಕಾವ್ಯ ಮಿಡ್ಲ್ ಅದಾರ. ಈ ಕಡೆಗೆ ರಾಕಿಂಗ್ ಸ್ಟಾರ್ ರಾಧಿಕಾ ಪಂಡಿತ್, ಈ ಕಡೆಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶೆಟ್ಟಿ ಇರುವಂಥ ಫೋಟೋಸ್ ನೋಡಿದೆ. ಅವರು ಕೇಕ್ ತಿನ್ಸಕಚ್ಚಾರ, ಇವರು ಕೇಕ್ ತಿನ್ಸಕಚ್ಚಾರ. ಅಬಾಬಾ ಎಷ್ಟು ಖುಷಿ ಆಗಿಬಿಡ್ತೀವಿ ನೋಡಿ ಅಂತಂದ್ರೆ, ಅವನ ಇವತ್ತು 2 ಕ್ವಾರ್ಟರ್ ಕುಡ್ದು 2 ಸಿಗರೇಟ್ ಹೊಡೆದು, ಅಲ್ಲ ನಾವು ಹೊಡೆಯಂಗಿಲ್ಲ, ಅಲ್ಲ ಹೊಡೆದವ್ರಿಗೆ ಹೇಳಕತ್ತಿ, ಮತ್ತೆ 2 ಕ್ವಾರ್ಟರ್ ಕುಡಿದ್ರೆ ಮೀಟರ್ ಫುಲ್ ಇರ್ತೈತಿ, ಯಾವುದು ಜಂಪ್ ಆಗಂಗಿಲ್ಲ, ಹಂಗೆ ಕಾಣಿಸಕತ್ತಿ ಬಿಡುತ್ತೆ. ಯಾಕಪ್ಪ ಅವನ ಹೊಡ್ರಿಲ್ಲೇ ಅಲ್ಲಿಗೆ ಹೊಡ್ರಿಲ್ಲೇ ಕ್ಯಾಕೆ ಅನ್ನಂಗೆ ಆಗಿಬಿಟ್ಟೈತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೇಳ್ತಾ ಮನುಷ್ಯ ನಾ ಏನಾರ ಮಾತಾಡ್ಬೇಕು, ಮತ್ತು ನೀ ಏನಾರ 90 ಹಾಕ್ಕೊಂಡು ವಿಡಿಯೋ ಮಾಡಕತ್ತೇನಪ್ಪ ನೀವು ಕೇಳ್ಬೇಕು, ಅದೆಲ್ಲ ಬೇರೆ ಬರೋಬ್ಬರಿ ಹಾಕತ್ ಕತೆ. ಸೊ ಹಂಗಾಗಿ ಬೇಡ, ಇದ್ರ ವಿಚಾರ ಇಲ್ಲಿಗೆ ಬಿಟ್ಟುಬಿಟ್ಟಮ್ಮ. ಯಾಕಪ್ಪ ಅಂದ್ರೆ ಇವರಿಬ್ಬರು ಖುಷಿಯಾಗಿರ್ಬೇಕು. ಯಾವುದೇ ಈ ಜೋಡಿಯ ಮೇಲೆ ಯಾವುದೇ ಕೋಡಿಯ ಕಣ್ಣು ಬೀಳದಿರಲಿ ಅಂತ ಮಾತ್ರ ಆರೈಸ್ತಮ್. ಎಲ್ಲರೂ ಕೂಡ ಅವರಿಬ್ಬರನ್ನ ಒಂದು ಸ್ವಲ್ಪ ಆರೈಸಿರಿ, ಯಾವುದೋ ಕೋಡಿಗಳ ಕಣ್ಣು ಬೀಳಬಾರ್ದು. ಯಾಕಪ್ಪ ಆ ಜೋಡಿ ಸದಾ ಖುಷಿಯಾಗಿರ್ಬೇಕಂತದ್ದು ಅಷ್ಟೇ ನನ್ನ ವಾದ. ಇನ್ನು ಮುಂದಿನ ಅಪ್ಡೇಟ್ಸ್ ಮತ್ತೊಂದು ವಿಡಿಯೋ ಮಾಡ್ದಂತೈತಿ. ಈ ವಿಡಿಯೋಗೆ ನಿಮಗೆ ಧನ್ಯವಾದಗಳು.